ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಬುಕ್ ಆಫ್ ಕೊರಿಂಥಿಯನ್ಸ್, ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್. ಆದ ಕಾರಣ ಕೊರಿಂಥದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಫಸ್ಟ್ ಕೊರಿಂಥಿಯನ್ಸ್. ಇದರಲ್ಲಿ ನಾವು ನೋಡಿಕೊಳ್ಳುವಾಗ ಮೊದಲನೇ ಅಧ್ಯಾಯದಲ್ಲಿ ಆತ್ಮಿಕ ಮಕ್ಕಳ 17 ಆಶೀರ್ವಾದಗಳು, 17 ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಚಿಲ್ಡ್ರನ್. ಪೌಲನ ಆತ್ಮಿಕ ತಂದೆ ಸ್ಪಿರಿಚುವಲ್ ಫಾದರ್ ಮತ್ತು ಕೊರಿಂಥದವರು ಆತನ ಆತ್ಮಿಕ ಮಕ್ಕಳು, ಸ್ಪಿರಿಚುವಲ್ ಚಿಲ್ಡ್ರನ್. ಮತ್ತು ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಿದನು ಎಂಬುದನ್ನು ಮೊದಲನೇ ಕೊರಿಂಥ ಮತ್ತು ಎರಡನೇ ಕೊರಿಂಥ ಈ ಎರಡು ಪತ್ರಿಕೆಗಳಲ್ಲಿ ನಾವು ನೋಡಿಕೊಳ್ಳಬಹುದು. ಬೇರೆ ಸಭೆಗಳಿಗಿಂತಲೂ ಕೊರಿಂಥ ಸಭೆಯಲ್ಲಿ ಹೆಚ್ಚು ಸಮಸ್ಯೆ ಇತ್ತು. ಆದ ಕಾರಣ ಪೌಲನು ಹೆಚ್ಚು ವಾಕ್ಯಗಳನ್ನು ಕೊಟ್ಟಿದ್ದಾನೆ. ದೊಡ್ಡ ಎರಡು ಪತ್ರಿಕೆಗಳು. ಬೇರೆ ಸಭೆಗಳಿಗೆ ಸಣ್ಣ ಪತ್ರಿಕೆ ಅಥವಾ ಪತ್ರ, ಇದು ದೊಡ್ಡ ಪತ್ರವನ್ನು ಬರೆದಿದ್ದಾನೆ. ಆದ ಕಾರಣ ಹೆಚ್ಚು ದೇವರ ವಾಕ್ಯ ಸಿಕ್ಕಿದ್ದು ಇವರಿಗೆ ಹೆಚ್ಚು ಸಮಸ್ಯೆ ಇದ್ದಾಗ್ಯೂ ಅವರಿಗೆ ಹೆಚ್ಚು ಪ್ರಕಟಣೆಗಳು, ವಾಕ್ಯಗಳು, ತನ್ನ ಉದ್ವೇಗವನ್ನು, ತನ್ನ ಎಮೋಷನನ್ನು, ತನ್ನ ಪ್ರೀತಿಯನ್ನು ಬಹಳಷ್ಟು ಕೊರಿಂಥ ಸಭೆಯವರಿಗೆ, ಕೊರಿಂಥದ ಆತ್ಮಿಕ ಮಕ್ಕಳಿಗೆ ಪೌಲನು ತಿಳಿಸುವಂಥದ್ದನ್ನು ನೋಡುವಾಗ ಇದು ನಮಗೂ ಕೂಡ ಬಹಳ ಉತ್ತೇಜನದ ಒಂದು ಪತ್ರಿಕೆ. ಆದ ಕಾರಣ ಮೊದಲನೇ ಅಧ್ಯಾಯ, ಮೊದಲನೇ ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುವಾಗ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1 ಅದರಲ್ಲಿ 17 ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಚಿಲ್ಡ್ರನ್. ಎಷ್ಟು ಆಶೀರ್ವಾದ ಹೊಂದಿದವರು ಈ ಆತ್ಮಿಕ ಮಕ್ಕಳು ಅನ್ನುವಂಥದ್ದನ್ನು ಕೊರಿಂಥ ಸಭೆಯವರು ಅಂತ ಹೇಳುವಾಗ ಕೆಲವು ಸಾರಿ ನಾನು ಕೂಡ ಕೊರಿಂಥ ಸಭೆಯವರನ್ನು ಕೆಳಮಟ್ಟದಲ್ಲಿ ನೋಡಿದ್ದು ಉಂಟು. ಆದರೆ ಇನ್ನು ಮುಂದೆ ಹಾಗಿಲ್ಲ. ಯಾಕಂತೇಳಿದ್ರೆ ಅವರ ಆಶೀರ್ವಾದಗಳು ಅಪಾರವಾದದ್ದು. ನೋಡೋಣ ಬನ್ನಿರಿ, ಮೊದಲನೇ ಕೊರಿಂಥ ಮೊದಲನೇ ಅಧ್ಯಾಯ. ಮೊದಲನೇದಾಗಿ ಅವರು ಪ್ರತಿಷ್ಠಿತರು. ದೇ ವರ್ ಸ್ಯಾಂಕ್ಟಿಫೈಡ್, ಪ್ರತಿಷ್ಠಿತರಾಗಿದ್ದರು. ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಹೌದು, ಅವರು ದೇವರ ಸಭೆಯವರಾಗಿದ್ದರು, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ದೇ ವರ್ ದ ಚರ್ಚ್ ಆಫ್ ಗಾಡ್. ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ ಪ್ರತಿಷ್ಠರಾದ ದೇವಸಭೆಯವರು. ವಾವ್, ಎಂಥ ಒಂದು ದೊಡ್ಡ ಟೈಟ್ಲ್ ಅಲ್ವಾ, ಎಂಥ ಒಂದು ಆಶೀರ್ವಾದ ಅಂತ ನಾವು ನೋಡ್ತೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯವನ್ನು ಅದೇ ಮೊದಲನೇ ಕೊರಿಂಥ ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿದೆ. ಅದೇನೆಂದರೆ ಪವಿತ್ರರಾಗುವುದಕ್ಕೆ ಕರೆ ಹೊಂದಿದವರು. ಈ ಬಿಬ್ಲಿಕದ ಸಮಕಾಲಿಕ ಆವೃತ್ತಿಯನ್ನು, ಭಾಷಾಂತರವನ್ನು ಸದುಪಯೋಗ ಮಾಡಲಾಗಿದೆ. ಆದ ಕಾರಣ ಈ ಒಂದು ಕನ್ನಡ ಆವೃತ್ತಿಯನ್ನು ನಾನು ಅದರಿಂದ ನಿಮ್ಮ ಮುಂದೆ ವಿಷಯಗಳನ್ನು ವಿವರಿಸ್ತಾ ಇದ್ದೇನೆ. ಹೌದು, ಮೊದಲನೇದು ಅವರು ಪ್ರತಿಷ್ಠಿತರಾಗಿದ್ದರು, ಎರಡನೇದು ದೇವರ ಕರೆಯನ್ನು ಹೊಂದಿದವರಾಗಿದ್ದರು. ಏನು 17 ಆತ್ಮಿಕ ಆಶೀರ್ವಾದಗಳು, ಆತ್ಮಿಕ ಮಕ್ಕಳ ಆತ್ಮಿಕ ಆಶೀರ್ವಾದಗಳು. ಮೂರನೇದಾಗಿ ನೋಡುವಾಗ ಅವರು ಕರೆಯನ್ನು ಹೊಂದಿದರು ಅಂತ ಹೇಳುವಾಗ ಅದರ ಬಗ್ಗೆ ನಾನು 26ನೇ ವಚನದಲ್ಲಿ ಕೂಡ ಇರುವಂಥ ಒಂದು ವಾಕ್ಯವನ್ನು ನೆನಪಿಸ ಬಯಸ್ತೇನೆ. ಮೊದಲನೇ ಕೊರಿಂಥ ಮೊದಲನೇ ಅಧ್ಯಾಯದ 26ನೇ ವಚನದಲ್ಲಿ, ಸಹೋದರರೇ, ನೀವು ದೇವರ ಕರೆಯನ್ನು ಹೊಂದಿದಾಗ ಏನಾಗಿದ್ದೀರೆಂಬುದನ್ನು ಆಲೋಚಿಸಿರಿ. ದೇವರ ಕರೆ ಅವರಿಗೆ ಸಿಕ್ತು. ಲೋಕಾನುಸಾರವಾಗಿ ಜ್ಞಾನಿಗಳಲ್ಲ, ಪ್ರಭಾವಿಗಳಲ್ಲ, ಕುಲೀನರಲ್ಲ. ಹೌದು, ಅವರು ನಿಜವಾಗಿಯೂ
ದೇವರ ಕರೆ ಅವರಿಗೆ ಆ ಒಂದು ಕೊರಿಂಥ ಪಟ್ಟಣದ ನಡುವೆ ಸಿಕ್ತು. ಅವರ ಆಶೀರ್ವಾದ ಹೊಂದಿದವರು. ಇದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನೋಡುವಾಗ ಇದು ಭಾಳ ಚೆನ್ನಾಗಿದೆ. ಮೊದಲನೇ ಕೊರಿಂಥ 1ನೇ ಅಧ್ಯಾಯದ 4ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವರ ಕೃಪೆಯ ಕಾರಣಕ್ಕಾಗಿ ನಾನು ಯಾವಾಗಲೂ ನಿಮಗೋಸ್ಕರ ಕೃತಜ್ಞತೆಯನ್ನು ಹೇಳುವವನಾಗಿದ್ದೇನೆ. ಹಾಗಾದರೆ ಈ ಕೊರಿಂಥದವರ ವಿಷಯದಲ್ಲಿ ಒಂದು ಮಾತು 4ನೇ ವಚನದಲ್ಲಿ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವರ ಕೃಪೆಯನ್ನು ಹೊಂದಿದವರಾಗಿದ್ದರು. ಅದರ ನಿಮಿತ್ತವಾಗಿ ಪೌಲನೇನು ಹೇಳ್ತಿದ್ದಾನೆ, ಆ ಕಾರಣಕ್ಕಾಗಿ, ದೇವರ ಕೃಪೆಯ ಕಾರಣಕ್ಕಾಗಿ ನಿಮಗೆ ದೇವರ ಕೃಪೆ ಸಿಕ್ಕಿದೆ ಅಲ್ಲ, ಅದಕ್ಕಾಗಿ ನಾನು ಯಾವಾಗಲೂ ನಿಮಗೋಸ್ಕರವಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಹೇಳುವವನಾಗಿದ್ದೇನೆ. ವಾವ್, ಎಂಥ ಒಂದು ಡಬಲ್ ಬ್ಲೆಸ್ಸಿಂಗ್ ನೋಡ್ರಿ. ಒಂದು ಕಡೆ ದೇವರ ಕೃಪೆಯನ್ನು ಹೊಂದಿದರು, ಇನ್ನೊಂದು ಕಡೆಯಿಂದ ಆತ್ಮಿಕ ನಾಯಕನು ಅವನ ಪ್ರಾರ್ಥನೆಯಿಂದ ಅವರು ಆವರಿಸಲಾಗಿದ್ದಾರೆ. ದೇ ವೇರ್ ಕವರ್ಡ್ ಬೈ ದಿ ಪ್ರೇಯರ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್ ಆಲ್ವೇಸ್, ಯಾವಾಗಲೂ. ಅಮೇಜಿಂಗ್, ಆಶ್ಚರ್ಯ. ಹೌದು, ನಿಮಗೊಬ್ಬ ಆತ್ಮಿಕ ನಾಯಕನು, ನಿಮಗೊಬ್ಬ ಆತ್ಮಿಕ ತಂದೆ ಇದ್ದು ಆ ವ್ಯಕ್ತಿ ಯಾವಾಗಲೂ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇರುವಂಥ ವ್ಯಕ್ತಿಯಾಗಿದ್ದರೆ ಎಂಥ ಭಾಗ್ಯ, ಎಂಥ ಧನ್ಯರು ನೀವು ಅಲ್ವಾ? ಕೊರಿಂಥದವರು ಆ ರೀತಿಯಾಗಿ ಧನ್ಯರೇ ಸರಿ. ಯಾಕಂದರೆ ಅವರಿಗೆ ದೇವರ ಕೃಪೆ ಕೊಡಲಾಗಿತ್ತು ಮತ್ತು ಅವರು ಆತ್ಮಿಕ ನಾಯಕ ಅವರನ್ನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಅವರನ್ನು ಹೋದಿಸಿದ್ದೇನಂತ ಹೇಳ್ಬೋದು. ಈ ಕವರ್ಡ್ ದಮ್ ವಿತ್ ಪ್ರೇಯರ್. 4ನೇದಾಗಿ ನಾವು ನೋಡುವಾಗ 5ನೇ ವಚನದಲ್ಲಿ, ನೀವು ಕ್ರಿಸ್ತ ಯೇಸುವಿನ ಜ್ಞಾನದಲ್ಲಿ ಸಮೃದ್ಧಿ. ಹಾಗಾದರೆ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಸಮೃದ್ಧಿಯಾಗಿದ್ದರಂತೆ ಈ ಕೊರಿಂಥದವರು. ನಾನು ಏನು ಅಂದ್ಕೊಂಡ್ಬಿಟ್ಟೆ, ಕೊರಿಂಥದವರ ಅಂತ ಹೇಳ್ಬಿಟ್ಟು. ಆದರೆ ಕ್ರಿಸ್ತ ಯೇಸುವಿನ ಜ್ಞಾನದಲ್ಲಿ, ಅಂದರೆ ದೇ ವೇರ್ PhD ಇನ್ ವಿಸ್ಡಮ್. ಕ್ರಿಸ್ತ ಯೇಸುವಿನ ಜ್ಞಾನದಲ್ಲಿ ಅವರು ಸಮೃದ್ಧಿಯಾಗಿ, ಅಂದರೆ ಅವರು ಸಮೃದ್ಧಿಯನ್ನು ಹೊಂದಿದ್ದರು. 5ನೇದಾಗಿ ಏನಂದರೆ, ಅವರು ಕ್ರಿಸ್ತ ಯೇಸುವಿನ ಜ್ಞಾನದಲ್ಲಿ ಮಾತ್ರ ಅಲ್ಲ, ಮಾತುಗಳಲ್ಲಿಯೂ, ಕ್ರಿಸ್ತ ಯೇಸುವಿನ ಮಾತುಗಳಲ್ಲಿ, ದೇವರ ವಾಕ್ಯದಲ್ಲಿ ಕೂಡ ಅವರು ಸಮೃದ್ಧಿಯನ್ನು ಹೊಂದಿದವರಾಗಿದ್ದರು. ವಾವ್, ವಾಟ್ ಎ ಪೀಪಲ್! ಎಂಥ ಒಂದು ಕೊರಿಂಥದವರು, ಎಷ್ಟು ಭಾಗ್ಯವಂತರು! ದೇವರ ವಾಕ್ಯ ಸಮೃದ್ಧಿಯಾಗಿ ಮಾತಿನಲ್ಲಿ, ಜ್ಞಾನದಲ್ಲಿ ಅಷ್ಟೇ ಅಲ್ಲ, ಮಾತಿನಲ್ಲಿ ಕೂಡ ದೇವರು ಅಂಥವ್ರನ್ನು ಆಯ್ಕೆ ಮಾಡಿ. ಯಾಕಂತೇಳಿದ್ರೆ 26ನೇ ವಚನದ ಪ್ರಕಾರವಾಗಿ ಅವರಲ್ಲಿ ಲೋಕಾನುಸಾರವಾದ ಜ್ಞಾನಿಗಳು ಇರಲಿಲ್ಲ. ಆದರೆ ದೇವರು ತನ್ನ ಜ್ಞಾನ ಕೊಟ್ಟು ತನ್ನ ಮಾತನ್ನು ಅವರಿಗೆ ಕೊಟ್ಟಿದ್ದನ್ನು ನಾವು ನೋಡ್ತೇವೆ. 6ನೇದಾಗಿ ನೋಡುವಾಗ 6ನೇ ವಚನದಲ್ಲಿ, 1 ಕೊರಿಂಥ 1:6, 1 Corinthians 1:6, ಆದ್ದರಿಂದ ಕ್ರಿಸ್ತನ ವಿಷಯವಾದ ನಮ್ಮ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಯಿತು. ಹಾಗಾದರೆ ಆತ್ಮಿಕ ನಾಯಕರ ಒಂದು ಸರ್ಟಿಫಿಕೇಟ್, ನಮ್ಮ ಸಾಕ್ಷಿ. ಪೌಲನು ಆತ್ಮಿಕ ತಂದೆಗಳ ಅಥವಾ ಆತ್ಮಿಕ ತಂದೆ, ಆತ್ಮಿಕ ಸಹೋದರರ, ಭಕ್ತ ಮಂಡಳಿಯ ಅಥವಾ ಸಭಾ ಹಿರಿಯರ ಒಂದು ಸಾಕ್ಷಿ ಅವರಲ್ಲಿ ದೃಢವಾಯಿತು ಅಂತ ನಾವು ನೋಡ್ತೇವೆ. ದೇ ವೇರ್ ಸರ್ಟಿಫೈಡ್ ಬೈ ದಿ ಸ್ಪಿರಿಚುವಲ್ ಫಾದರ್. 7ನೇದಾಗಿ ನಾವು ನೋಡುವಾಗ ಅವರ ಬಗ್ಗೆ, ಕೊರಿಂಥದವರ ಬಗ್ಗೆ ನಾವು ನೋಡುವಾಗ 7ನೇ ವಚನದಲ್ಲಿ ಇನ್ನೊಂದು ಮಾತಿದೆ. ಅದೇನೆಂದರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವುದನ್ನೇ ಆತುರದಿಂದ ಎದುರು ನೋಡ್ತಿದ್ರಂತೆ. ವಾವ್, ನಾನು ಆ ರೀತಿಯಾಗಿ ಎದುರು ನೋಡ್ತಾ ಇಲ್ಲ. ಡಾಕ್ಟರ್ ಬಿಲಿಗ್ರಾಮ್ ಅವರು ಹೇಳ್ತಿದ್ರು, ಪ್ರತಿ ರಾತ್ರಿ ಅವರು ಮಲಗೋದು ಮುಂಚಿತವಾಗಿ ಒಂದು ವೇಳೆ ಈ ರಾತ್ರಿ ಕರ್ತನು ಬರ್ಬೋದು ಎಂಬಂಥ ಒಂದು ನಿರೀಕ್ಷೆಯಿಂದ, ಎದುರು ನೋಡುವಿಕೆಯಿಂದ ಮತ್ತು
ಆ ಒಂದು ಪ್ರತ್ಯಾಶೆಯಿಂದ ಕೂಡಿದ್ನಂತೆ. ಅದೇ ರೀತಿಯಾಗಿ ಕೂಡಿದ್ರಂತೆ, ಆ ರೀತಿಯಾಗಿದ್ದರಂತೆ ಬಿಲಿಗ್ರಾಮ್ ಅವರು. ಆದರೆ ಇಲ್ಲಿ ನೋಡುವಾಗ ಕೊರಿಂಥದವರು ಆ ರೀತಿಯಾಗಿದ್ದರು. ಏನಂತ? ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದನ್ನೇ ಆತುರದಿಂದ ಎದುರು ನೋಡ್ತಾ ಇದ್ರಂತೆ. ಸರಿ, ಆ ನಂತರ ಇನ್ನೊಂದು ವಿಷಯ, 8ನೇದಾಗಿ ಆತ್ಮಿಕ ಕೊರತೆಗಳು. ಆತ್ಮಿಕ ವರಗಳ ಕೊರತೆ ಇರಲಿಲ್ಲ ಅಂತಾರೆ. ಆತ್ಮಿಕ ವರಗಳ ಕೊರತೆ ಅಂದರೆ ಆತ್ಮಿಕ ಕೊರತೆಗಳನ್ನು ನೀಗಿಸುವಂಥದ್ದು ಆತ್ಮಿಕ ವರಗಳು. ಆದ ಕಾರಣ ಆತ್ಮಿಕ ವರಗಳನ್ನು ಹೊಂದಿದ್ದರಿಂದ ಬೇರೆ ಹೌದು, ಅಂದರೆ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ತುಂಬ ಆತ್ಮಿಕ ವರಗಳಿದ್ವು ಅಂತ ಹೇಳಾರೆ. ದೇ ವರ್ ಫುಲ್ ಆಫ್ ಸ್ಪಿರಿಚುವಲ್ ಗಿಫ್ಟ್ಸ್. ಆತ್ಮಿಕ ವರಗಳು ದೇವರಾತ್ಮನಿಂದ. ಆದ ಕಾರಣ ದೇವರಾತ್ಮನು ಕೊರಿಂಥದವರಿಗೆ ಅಷ್ಟೊಂದು ಕೊಡಬೇಕಂತ ಇಷ್ಟಪಟ್ಟಿರುವಾಗ ಎಷ್ಟೋ ಜನರು ಕೊರಿಂಥದವರಿಗಿಂತಲೂ ಸ್ವಲ್ಪ ಉತ್ತಮರಾಗಿರುವಂಥವರು ಕೆಲವರು ಇದ್ದಾರೆ. ನಾವು ಕೊರಿಂಥದವರು ಹಾಗಲ್ಲಪ್ಪ ಅನ್ನುವಂಥವ್ರು ಇದ್ದಾರೆ. ಆದರೆ ಅವರಿಗೆ ಇನ್ನೂ ಕೂಡ 10 ವರ್ಷ 20 ವರ್ಷ 30 ವರ್ಷ ಆದರೂ ಕೂಡ ಪವಿತ್ರಾತ್ಮನ ಅಭಿಷೇಕ ಸಿಕ್ಕಿಲ್ಲ, ಪವಿತ್ರಾತ್ಮನ ವರಗಳು ಸಿಕ್ಕಿಲ್ಲ, ಪವಿತ್ರಾತ್ಮನ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಾಮರ್ಥ್ಯ, ಬಲ, ಶಕ್ತಿ, ಹೊದಿಕೆ ಮೇಲಿನಿಂದ ಸಿಕ್ಕಿಲ್ಲ. ಸರಿ, ಆತ್ಮಿಕ ವರಗಳಲ್ಲಿ ಅವರಿಗೆ ಕೊರತೆ ಇರಲಿಲ್ಲ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ವಿಷಯವನ್ನು 1 ಕೊರಿಂಥ 1:8 ನಾವು ನೋಡ್ತೇವೆ. ಅದು ಭಾಳ ಚೆನ್ನಾಗಿದೆ. ಇದುವರೆಗೆ ಒಂದು 7 ಆಶೀರ್ವಾದಗಳು ಆತ್ಮಿಕ ಮಕ್ಕಳಾಗಿರುವ ಕೊರಿಂಥದವರಿಗೆ ಇದ್ದದ್ದನ್ನು ನೋಡ್ತೀವಿ. ಇನ್ನು 10 ನಾವು ನೋಡಲಿಕ್ಕುಂಟು. ಆದ ಕಾರಣ 8ನೇದಾಗಿ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದ್ರೆ, ಹೌದು ಆತ್ಮಿಕ ವರಗಳಲ್ಲಿ ಅವರು PhD ಹೊಂದಿದರು ಅಂತ ಹೇಳ್ಬೋದು. 9ನೇದಾಗಿ ನಾವು ನೋಡುವಾಗ ಭಾಳ ಚೆನ್ನಾಗಿದೆ. ಇದು ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು, ಭಾಳ ವಿಚಿತ್ರವಾದಂಥ ಮಾತು 8ನೇ ವಚನದಲ್ಲಿದೆ. 1 ಕೊರಿಂಥ 1:8, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ದಿನದಲ್ಲಿ ನೀವು ನಿರ್ದೋಷಿಗಳಾಗಿರುವಂತೆ. ನಿರ್ದೋಷಿಗಳಾಗಿರುವಂತೆ ಅಂದರೆ ಯೇಸು ಸ್ವಾಮಿ ಬರ್ತಾ ಇದ್ದಾಗ ಕೊರಿಂಥದವರು ವಿತ್ ಆಲ್ ದೇರ್ ಪ್ರಾಬ್ಲಮ್ಸ್, ಎಷ್ಟೊಂದು ಸಮಸ್ಯೆಗಳು ಆ ಸಭೆಯಲ್ಲಿದ್ದು, ಆ ಸಮಸ್ಯೆಗಳೊಂದಿಗೆ ಇರುವಂಥ ವೇಳೆಯಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಅವರು ನಿರ್ದೋಷಿಗಳಾಗಿರುವಂತೆ ದೇವರು ಕೊನೆಯ ತನಕವೂ ನಿಮ್ಮನ್ನು ಬಲಪಡಿಸುವನು. ಕೊರಿಂಥದವರಿಗೆ ಇಂಥ ಒಂದು ದೊಡ್ಡ ಭಾಗ್ಯ ಸಿಕ್ಕಿರುವಲ್ಲಿ ಅದು ನಮಗೆ ಸಿಗಲ್ವಾ? ಒಬ್ಬ ನನ್ನ ಸ್ನೇಹಿತರು ಈ ರೀತಿಯಾಗಿ ಹೇಳಿದರು. 1 ಕೊರಿಂಥ 1ನೇ ಅಧ್ಯಾಯ 2ನೇ ವಚನದಲ್ಲಿ ಏನಿದೆ ಅಂತ ಹೇಳಿದರೆ, ಈ ಒಂದು ಪತ್ರಿಕೆ ಹೌದು ಕೊರಿಂಥದವರಿಗೆ ಅದೇ ಸಂದರ್ಭದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆ ಮಾಡುವ ಸಕಲ ಜನರಿಗೂ ಬರೆಯುವ ಪತ್ರ. ಹಾಗಾದರೆ ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮಸ್ಮರಣೆ ಮಾಡ್ತಿದ್ದೇನೆ ಅಂದರೆ ನನಗೂ ಕೂಡ ಬರೆದಂಥ ಒಂದು ಪತ್ರಿಕೆ ಅಥವಾ ಪತ್ರ ಇದು ಅಂತ ಹೇಳ್ಬೋದು. ಹಾಗಾದರೆ ಯೇಸು ಕ್ರಿಸ್ತನ ಬರುವಿಕೆಗೆ ನಾನು ನಿರ್ದೋಷಿಯಾಗಿ ಇರುವಂತೆ ದೇವರು ಕೊನೆಯ ತನಕ ನನ್ನನ್ನು ಬಲಪಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನಲ್ವಾ? ಆ ನಿರೀಕ್ಷೆ ನಮಗಿರಬೇಕು, ಆ ನಿರೀಕ್ಷೆ ನಮಗಿರಲಿ. ಹಾಗಾದರೆ 0 ಬ್ಲೇಮ್, 0 ದೋಷ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-4 ವಚನದಲ್ಲಿ, ಜಗದುತ್ಪತ್ತಿಗೆ ಮುಂಚಿತವಾಗಿ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಂಥ ಒಂದು ಉದ್ದೇಶ ನಾವು ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕು ಎಂಬ ಕಾರಣದಿಂದ. ಆದ ಕಾರಣ ಇಲ್ಲಿ ಕೂಡ ಆ ಒಂದು ಮಾತು ಪೌಲನು ತನ್ನ ಆತ್ಮಿಕ ಮಕ್ಕಳ ಬಗ್ಗೆ ಹೇಳುವಂಥದ್ದು ಭಾಳ ಚೆನ್ನಾಗಿದೆ. ಅದನ್ನು ಒಂದು ಪ್ರವಾದನೆಯಾಗಿ ಹೇಳ್ತಿದ್ದಾನೆ. ಮತ್ತು 10ನೇ ಆಶೀರ್ವಾದ 1 ಕೊರಿಂಥ 1ನೇ ಅಧ್ಯಾಯದಲ್ಲಿ ನಾವು
ಆತ್ಮಿಕ ಮಕ್ಕಳ 17 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 10ನೇ ಆಶೀರ್ವಾದ ಏನಂದರೆ ಕ್ರಿಸ್ತನ ಅನ್ಯೋನ್ಯತೆ. ಕ್ರಿಸ್ತನ ಅನ್ಯೋನ್ಯತೆ ಅದನ್ನು 9ನೇ ವಚನದಲ್ಲಿ 1 ಕೊರಿಂಥ 1:9 ನಾವು ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ 10ನೇ ವಚನ ನಾವು ನೋಡುವಾಗ ಇನ್ನೊಂದು ಆಶ್ಚರ್ಯ ನಮಗೋಸ್ಕರವಾಗಿ ಕಾದಿದೆ. ಅದೇನಂತ ಹೇಳಿದರೆ, ಪೌಲನು ನಿಮ್ಮ ಮನಸ್ಸು ಆಲೋಚನೆಗಳಲ್ಲಿ ಪರಿಪೂರ್ಣವಾದ ಅನ್ಯೋನ್ಯತೆಯಲ್ಲಿರಬೇಕೆಂದು ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ತೇನೆ. ಅದೇನಂತ ಹೇಳಿದ್ರೆ, ನೀವು ಪರಿಪೂರ್ಣವಾದ ಅನ್ಯೋನ್ಯತೆ. ಅದು ಹೇಗೆ? ಒಂದೇ ಅಭಿಪ್ರಾಯ ನಿಮಗಿದ್ದರೆ, ಅಂದರೆ ಐಕ್ಯತೆ ನಿಮಗಿದ್ದರೆ, 1 ಕೊರಿಂಥ 1:10 ಪ್ರಕಾರವಾಗಿ ಪರಿಪೂರ್ಣವಾದಂಥ ಒಂದು ಅನ್ಯೋನ್ಯತೆ ನಿಮಗೆ ಸಿಗ್ತದೆ ಅಂತ ಹೇಳ್ತಾನೆ. ಅಂಥ ಒಂದು ಭಾಗ್ಯ ಕೂಡ ಅವರಿಗೆ, ಅದಕ್ಕೆ ಕೂಡ ಅವರು ಅಂಥ ಒಂದು ಪೊಟೆನ್ಷಿಯಲ್ ಸಾಮರ್ಥ್ಯ ಅವರಿಗಿತ್ತು. 12ನೇದಾಗಿ ನೋಡುವಾಗ ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ 17ನೇ ವಚನದಲ್ಲಿ ಪೌಲನು ಕೊರಿಂಥದವರಿಗೆ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ವಾಕ್ಚಾತುರ್ಯವನ್ನು ಬಳಸಿದರೆ ಕ್ರಿಸ್ತನ ಶಿಲುಬೆ ನಿರರ್ಥಕವಾಗ್ತದೆ. ಕ್ರಿಸ್ತನ ಶಿಲುಬೆಗೆ 100% ಶಕ್ತಿ, ಆದರೆ ವಾಕ್ಚಾತುರ್ಯವನ್ನು ಬಳಸುವಾಗ ನಿರರ್ಥಕವಾಗಿಬಿಡ್ತದೆ. ಅಂದರೆ 100ರಿಂದ 0, 100ದಿಂದ 0 ಆಗುವ ಸಾಧ್ಯತೆ. ಸರಿ, 13ನೇ ಒಂದು ಆಶೀರ್ವಾದ ಆತ್ಮಿಕ ಮಕ್ಕಳಾದಂಥ ಕೊರಿಂಥದವರಿಗಿದ್ದಂಥ 13ನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ 18ನೇ ವಚನ 1 ಕೊರಿಂಥ 1:18 ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಶಿಲುಬೆಯ ಸಂದೇಶ ಅದೇನಂತ ಹೇಳಿದರೆ, ಅದು ದೇವರ ಶಕ್ತಿಯಾಗಿದೆ. ವಾವ್! ದ ಮೆಸೇಜ್ ಆಫ್ ಕ್ರಾಸ್ ಈಸ್ ದ ಪವರ್ ಆಫ್ ಗಾಡ್, ಪವರ್ ಹೌಸ್ ಆಫ್ ಗಾಡ್. ದೇವರ ಒಂದು ಶಕ್ತಿಗ್ರಹ. ಹೌದು, ಡಾಕ್ಟರ್ ರಾಬರ್ಟ್ ಕನ್ವಿಲೈನ್ ಅವರು ಚಿಕ್ಕಮಗಳೂರಿನಲ್ಲಿ ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಕ್ರಿಸ್ತನ ಶಿಲುಬೆಯಲ್ಲಿ ದೇವರ ಶಕ್ತಿಯು ಬೀಗ ಹಾಕಿ ಇಡಲಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ದೇವರ ಶಕ್ತಿಯನ್ನು ನಾನು ಹೊಂದಬೇಕಾದರೆ ಕ್ರಿಸ್ತನ ಶಿಲುಬೆಯ ಮುಖಾಂತರವೇ. ಸರಿ, ಅದನ್ನು ಕೂಡ ನಾವು ಕೊರಿಂಥದ ಆತ್ಮಿಕ ಮಕ್ಕಳಲ್ಲಿ ನಾವು ನೋಡ್ತೇವೆ. ಮತ್ತು ಹಾಗೆ ಮುಂದುವರಿಯುವ ಪಕ್ಷದಲ್ಲಿ 14, 15, 16 ಆಶೀರ್ವಾದ ಕೊರಿಂಥದವರಿಗಿರುವಂಥದ್ದನ್ನು ನಾವು ನೋಡೋಣ. ಅದು ಯಾಕಂದರೆ ಒಂದೇ ವಚನದಲ್ಲಿ 3 ಇರೋದರಿಂದ 3 ಕೂಡ ನಾವು ನೋಡ್ಕೊಳ್ಳೋಣ. ಎಷ್ಟನೇ ವಚನ ಅಂತ ಹೇಳಿದರೆ, 1 ಕೊರಿಂಥ 1ನೇ ಅಧ್ಯಾಯ ಮತ್ತು 30ನೇ ವಚನದಲ್ಲಿ ಹೇಳುವಾಗ ಪೌಲನು ಹೇಳುವ ಮಾತು ಈ ರೀತಿಯಾಗಿದೆ. ಅದೇನೆಂದರೆ, ನೀವು ಆತನಿಂದಲೇ ಕ್ರಿಸ್ತ ಯೇಸುವಿನಲ್ಲಿದ್ದೀರಿ. ಕ್ರಿಸ್ತ ಯೇಸು ಯಾರು? ಕ್ರಿಸ್ತ ಯೇಸು. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿಯು, ಶುದ್ಧೀಕರಣವು, ವಿವೇಚನೆಯೂ ಆಗಿದ್ದಾರೆ. ವಾವ್! ಯೇಸು ಸ್ವಾಮಿ ನಮಗೆ ದೇವರ ಜ್ಞಾನ, ಯೇಸು ಸ್ವಾಮಿ ನಮಗೆ ದೇವರ ನೀತಿ, ಯೇಸು ಸ್ವಾಮಿ ನಮಗೆ ದೇವರ ಶುದ್ಧೀಕರಣ, ಯೇಸು ಸ್ವಾಮಿ ನಮಗೆ ದೇವರ ವಿಮೋಚನೆ, ಬಿಡುಗಡೆ. ಇಷ್ಟೊಂದು ಕ್ರಿಸ್ತನಲ್ಲಿ ಕೊರಿಂಥದವರಿಗೆ ಸಿಕ್ಕಿತ್ತಂತೆ. ವಾವ್! ಎಷ್ಟು ಆಶೀರ್ವಾದ ಹೊಂದಿದವರಲ್ಲ ನಾವು ಕೂಡ. ಯಾಕಂದರೆ 1 ಕೊರಿಂಥ 1:2 ಪ್ರಕಾರವಾಗಿ ಯೇಸು ಕ್ರಿಸ್ತನ ನಾಮಸ್ಮರಣೆ ಮಾಡುವಂಥ ಎಲ್ರಿಗೂ ಕೂಡ ಬರೆದಿರುವಂಥ ಪತ್ರಿಕೆ ಇದು. ಆದ ಕಾರಣ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವಂಥ ನನಗೂ ಕೂಡ ಇದೆ. ಅದು ಏನಂತ ಹೇಳಿದರೆ, ಈ ಆಶೀರ್ವಾದ ನೀತೀಕರಣದ ಆಶೀರ್ವಾದ, ಶುದ್ಧೀಕರಣದ ಆಶೀರ್ವಾದ, ವಿಮೋಚನೆಯ ಆಶೀರ್ವಾದ ಇವೆಲ್ಲವೂ ಕೂಡ ಲಭ್ಯವಾಗಿರ್ತದೆ. ಹಾಗಾದರೆ ಒಟ್ಟು 16 ಆಯಿತು. ಈಗ 17ನೇ ಆಶೀರ್ವಾದವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಹೌದು, ಬೇರೆ ಯಾವುದರಲ್ಲಿಯೂ ಹೆಚ್ಚಳ ಪಡದೆ ಕ್ರಿಸ್ತನಲ್ಲಿ ಮಾತ್ರ ಹೆಚ್ಚಳ ಪಡುವಂಥದ್ದು. The privilege of not boasting in anything except boasting in the Lord. ಹೌದು, ಇದರ ಬಗ್ಗೆ 31ನೇ ವಚನದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯವು ಹೇಳ್ತದೆ. ಅದೇನೆಂದರೆ, ಹೆಚ್ಚಳ ಪಡುವಂಥವರು
ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. ಹೌದು, ದೇವರು ಎಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡುವಾಗ, ದೇವರು ಈ ಲೋಕದ ಕೀಳಾದವರನ್ನು, ಹೀನೈಸಲ್ಪಟ್ಟವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ. ಯಾಕೆ? ಹೆಚ್ಚಳ ಪಡಬಾರ್ದು, ಗರ್ವ ಪಡಬಾರ್ದು. ದೇವರ ಆಯ್ಕೆ ಮಾಡಿದ್ದೇ ನಾನು ಗರ್ವ ಪಡಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೊಂದು ಆಶೀರ್ವಾದ, 17 ಆಶೀರ್ವಾದಗಳು ಈ ಆತ್ಮಿಕ ಮಕ್ಕಳಾದ ಕೊರಿಂಥದವರಿಗೆ ಸಿಕ್ತು. ಅದು ನಮಗೂ ಕೂಡ ಲಭ್ಯವಾಗಿರುವಂಥದ್ದು. ಒಬ್ಬ ಆತ್ಮಿಕ ನಾಯಕನು, ತಂದೆ ನಮಗಿದ್ದ ಪಕ್ಷದಲ್ಲಿ ದೇವರಿದನ್ನೆಲ್ಲ ನಮಗೂ ಕೂಡ ಕೊಡ್ತಾನೆ. ಇದು ಕೊಡಲಾಗಿದೆ. 1 ಕೊರಿಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.